ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯದಿಂದ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅಂತಕ್ಕಂಥ ಒಂದು 11ನೇ ಚಾಪ್ಟರ್ ಬಗ್ಗೆ ಎನ್ ಸಿ ಆರ್ ಟಿನಲ್ಲಿ ಇದು 11th ಚಾಪ್ಟರ್ ಆಗಿ CBSE ಒಂದು ಸಿಲೆಬಸ್ನ 11th ಚಾಪ್ಟರಲ್ಲಿ ಇಲ್ಲದನ್ನು ಕೊಟ್ಟಿದ್ದಾರೆ. ಇದನ್ನು ಒಂದು ಸ್ಕೋರಿಂಗ್ ಚಾಪ್ಟರ್ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಈ 5th ಸ್ಟ್ಯಾಂಡರ್ಡಿಂದ ಸರ್ಕಲ್ಸ್ ಬಗ್ಗೆ, ಅದರ ಏರಿಯಾ ಬಗ್ಗೆ, ಟ್ರಯಾಂಗಲ್ಸ್ಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ಯಾವ ರೀತಿಯ ಒಂದು ಫಿಗರ್ಸ್ಗಳ ಏರಿಯಾಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಇದು ಒಂದು ಬೇಸಿಕ್ ಚಾಪ್ಟರ್ ಅಂತಲೇ ಹೇಳ್ಬೋದು, ಸ್ಕೋರಿಂಗ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಹಾಗಾದರೆ ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕು? ಈ ಒಂದು ಚಾಪ್ಟರಿಂದ ನಾವು ಏನು ತಿಳ್ಕೊಂಡ್ರೆ ಇದನ್ನು ಅತ್ಯಂತ ಸರಳವಾಗಿ ಬಳಸ್ಬೋದು. ಇದು ಸುಲಭವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ, ಹೌದಾ? ಏರಿಯಾ ರಿಲೇಟೆಡ್ ಟು ಸರ್ಕಲ್. ನಮಗೆ ಈಗಾಗಲೇ ಗೊತ್ತಿದೆ, ಏರಿಯಾ ಆಫ್ ಅ ಸರ್ಕಲ್ πr² ಇದೆ, ಹೌದಾ? πr² ಇದೆ. ಸೊ ಏರಿಯಾ ರಿಲೇಟೆಡ್ ಟು ಸರ್ಕಲಲ್ಲಿ ಇದೇ ಒಂದು ಫಾರ್ಮುಲಾಗೆ, ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾಗೆ ಕುರಿತಂತೆ ಮತ್ತು ಪೆರಿಮೀಟರ್ ಆಫ್ ದ ಸರ್ಕಲ್ 2πr ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಸೊ ಆ ಸರ್ಕಲ್ನ ಪೆರಿಮೀಟರ್ಗೆ ಕುರಿತಂತೆ ನಾವು ಈ ಒಂದು ತರಗತಿಯಲ್ಲಿ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಹೌದಾ? ಏರಿಯಾ ರಿಲೇಟೆಡ್ ಟು ಸರ್ಕಲ್ ನಾವು ಈ ಒಂದು ಚಾಪ್ಟರನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಸರ್ಕಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ನೋಡಿ, ಈ ಓ ಅಂತಕ್ಕಂಥ ಒಂದು ಪಾಯಿಂಟ್ ನಮಗೆ ಕಾಣಿಸ್ತಾ ಇದೆಯಲ್ಲ, ಓ ಅಂತಕ್ಕಂಥ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ. ಈ ಒಂದು ಓ ಪಾಯಿಂಟನ್ನು ನಾವು ಏನಂತ ಕರೀತಾ ಇದ್ದೀವಿ? ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರೀತಾ ಇದ್ದೀವಿ. ಈ ಓ ಪಾಯಿಂಟನ್ನು ಏನಂತ ಕರೀತಾ ಇದ್ದೀವಿ? ಸೆಂಟರ್ ಆಫ್ ದ ಸರ್ಕಲ್, ಹೌದಾ? ಸೊ ಇಲ್ಲೊಂದು ಕಲರ್ಡ್ ಪಾರ್ಟ್ ಇದೆ ನಿಮಗೆ. ಈ ಒಂದು ಕಲರ್ಡ್ ಪಾರ್ಟನ್ನು ಒಳಗಡೆ ಕೊಟ್ಟಿದ್ದಾರೆ. ಏನು? ಮೈನರ್ ಸೆಕ್ಟರ್ ಅಂತ. ಇಲ್ಲಿ ವೈಟ್ ಕಲರ್ ಫಿಲ್ ಆಗದೇ ಇರತಕ್ಕಂಥ ಒಂದು ಪಾರ್ಟ್ ಏನು ಕೊಟ್ಟಿದ್ದಾರೆ? ಮೇಜರ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ, ಹೌದಾ? ಹಾಗಾದರೆ ಸ್ವಲ್ಪ ರಿವಿಷನ್ ಮಾಡೋಣ. ಇದು ಸೆಕ್ಟರ್ ಅಂದ್ರೇನು, ಸೆಗ್ಮೆಂಟ್ ಅಂದ್ರೇನು, ಹೌದಾ? ಈ ಓ ಪಾಯಿಂಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಓ ಪಾಯಿಂಟ್ ಏನು ಕಾಣಿಸ್ತಾ ಇದೆ, ಈ ಓ ಪಾಯಿಂಟನ್ನು ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರೀತಾ ಇದ್ದೀವಿ, ಹೌದಾ? ಒಂದು ಲೈನ್ ಸೆಗ್ಮೆಂಟ್ ಜಾಯಿನ್ ಮಾಡಿದ್ದಾರೆ ನೋಡಿ, ಓ ಇಂದ ಎ ವರೆಗೆ. ಈ ಓ ಎನ್ನು ನಾವು ಏನಂತ ಕರೀತಾ ಇದ್ದೀವಿ? ರೇಡಿಯಸ್ ಅಂತ ಕರೀತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಇದು ಸೆಂಟ್ರಿಂದ ಲೈನ್ ಸೆಗ್ಮೆಂಟ್ಗೆ ಅಂತಂದರೆ ಆ ಒಂದು ಫಿಕ್ಸ್ಡ್ ಪಾಯಿಂಟಿಂದ ಈ ಸರ್ಕಲ್ವರೆಗೆ ಇರ್ತಕ್ಕಂಥ ಒಂದು ಡಿಸ್ಟನ್ಸನ್ನು ನಾವು ರೇಡಿಯಸ್ ಅಂತ ಕರೀತಾ ಇದ್ದೀವಿ, ಹೌದಲ್ಲೋ? ನಿಮ್ಗಾಗಲೇ ಗೊತ್ತಿದೆ. ಅಂದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಫಿಗರ್ನಲ್ಲಿ ಎಷ್ಟು ರೇಡಿಯಸ್ ಇದೆ ಅಂತ ಹೇಳ್ಬೋದು ನಾವು? ಓ ಎ ಒಂದು ರೇಡಿಯಸ್ ಇದೆ ಮತ್ತು ಓ ಬಿ ಇನ್ನೊಂದು ರೇಡಿಯಸ್ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಕೆಲವೊಂದು ವರ್ಡ್ಗಳನ್ನು ನೋಡಿದ್ದೀವಿ. ಕಾರ್ಡ್ ಅಂದರೆ ಏನು? ಯಾವುದೇ ಎರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ತಕ್ಕಂಥ ಒಂದು ಲೈನ್ ಸೆಗ್ಮೆಂಟ್ಗೆ ಕಾರ್ಡ್ ಅಂತ ಕರೀತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸರ್ಕಲ್ ಮೇಲೆ ನಾನು ಒಂದು ಲೈನ್ ಸೆಗ್ಮೆಂಟನ್ನು ಹಾಕಿದೆ ಅಂತಂದರೆ ಇದನ್ನು ನಾನು CD ಅಂತ ಕರಿತಾ ಇದ್ದೀನಿ. CD ಈಸ್ ಎ ಕಾರ್ಡ್ ಅಂತ ಹೇಳ್ಬೋದು. OA ಈಸ್ ಅ ರೇಡಿಯಸ್ ಅಂತ ಹೇಳ್ಬೋದು, ಹೌದಾ? OA ಆ್ಯಂಡ್ OB ಆರ್ ದ ರೇಡಿಯಸ್. CD ಈಸ್ ಎ ಕಾರ್ಡ್ ಯಾಕಂತ ಕರೀತಾ ಇದ್ದೀವಿ? ಎ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ ಆನ್ ದ ಸರ್ಕಲ್. ಅದೇ ಒಂದು ಕಾರ್ಡು ಒಂದು ವೇಳೆ ಈ ಎರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ತಾ ಇತ್ತು ಮತ್ತು ಅದು ಸೆಂಟ್ರಿಂದ ಪಾಸ್ ಆಗಿದ್ದರೆ ಅದನ್ನು ನಾವೇನಂತ ಕರಿಬಹುದು? ಈಗ CD ಈಸ್ ಎ ಕಾರ್ಡ್ ಫಸ್ಟ್, ಹೌದಾ? ಹೌದು. ಆದರೆ ಅದು ಸೆಂಟ್ರ್ ಮುಖಾಂತರ ಓ ಪಾಯಿಂಟ್ನ ಮುಖಾಂತರ ಹೋಗ್ತಾ ಇದೆಯಲ್ಲ, ಈ ಒಂದು ಲೈನ್ ಸೆಗ್ಮೆಂಟನ್ನು ನಾವು ಏನಂತ ಕರಿಬೋದು ಅಂತಂದರೆ ಡಯಾಮೀಟರ್ ಅಂತ ಕರಿತಾ ಇದ್ದೀವಿ. ನೋಡಿ, ಡಯಾಮೀಟರಲ್ಲಿ ಎರಡು ರೇಡಿಯಸ್ ಇರ್ತಾ ಇದೆ. OA ಒಂದು ರೇಡಿಯಸ್ ಆಗಿದೆ, OD ಒಂದು ರೇಡಿಯಸ್ ಆಗಿದೆ. ಅಂದರೆ ಟೋಟಲ್ ಎರಡು ರೇಡಿಯಸ್ನ ಲೆಂತ್ ಸೇರಿದರೆ ನಮಗೆ ಒಂದು ಡಯಾಮೀಟರ್ ಸಿಗ್ತಾ ಇದೆ. ಹಾಗಾಗಿ ಡಯಾಮೀಟರ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ರೇಡಿಯಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ರೇಡಿಯಸ್ನ 2 ಪಟ್ಟು ಏನಿರ್ತಾ ಇದೆ? ಡಯಾಮೀಟರ್ ಇರ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ, ಹೌದಾ? ಓಕೆ, ಇದು ಬೇಸಿಕ್ ಕಾನ್ಸೆಪ್ಟನ್ನು ತಿಳಿತಾ ಹೋಗ್ತಾ ಇದ್ದೀವಿ. ಯಾಕಂದರೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸನ್ನ ತಿಳ್ಕೊಳ್ಬೇಕಾದ್ರೆ ಆ ಒಂದು ಸರ್ಕಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇದೆಯಲ್ಲ, ಹಾಗಾಗಿ. ಓಕೆ, ಈಗ ರೇಡಿಯಸ್ ಗೊತ್ತಾಯಿತು, ಕಾರ್ಡ್ ಅಂದರೆ ಏನು ಅಂತ ಗೊತ್ತಾಯಿತು, ಆ ಕಾರ್ಡ್ ಯಾವಾಗ ಡಯಾಮೀಟರ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಈಗ ಇಲ್ಲೊಂದು ಪಾಯಿಂಟ್, ಒಂದು ವರ್ಡನ್ನು ಬರೆದಿದ್ದಾರೆ, ಸೆಕ್ಟರ್ ಅಂತ, ಹೌದಾ?
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಕ್ಟರ್. ಏನಿದು ಸೆಕ್ಟರು? ಇದು ಸರ್ಕಲ್ನ ಏರಿಯಾದ ಒಂದು ಪಾರ್ಟು. ಹಾಂ, ಈ ಕಲರ್ಡ್ ಪಾರ್ಟ್ ಏನಿದೆ ಹೌದಾ, ಈ ಸ್ಪೇಸ್ ಏನು ಕಲರ್ ಮಾಡಿದ್ದಾರೆ ಆ ಕಲರ್ಡ್ ಪಾರ್ಟನ್ನು ನಾವೇನಂತ ಕರಿತಾ ಇದ್ದೀವಿ? ಸೆಕ್ಟರ್ ಅಂತ ಕರೀತಾ ಇದ್ದೀವಿ. ಅಂದರೆ ಸೆಕ್ಟರ್ ಅಂತ ಯಾವುದಕ್ಕೆ ಕರಿಬೇಕು? ಯಾವುದೇ ಎರಡು ರೇಡಿಯಸ್ಗಳಿಂದ ಆವೃತ್ತವಾಗಿರ್ತಕ್ಕಂಥ ಒಂದು ಏರಿಯಾವನ್ನು, ಯಾವುದೇ ಎರಡು ರೇಡಿಯಸ್ ಮತ್ತು ಆರ್ಕಿಂದ ಆವೃತ್ತವಾಗಿರ್ತಕ್ಕಂಥ ಒಂದು ಏರಿಯಾವನ್ನು ಸೆಕ್ಟರ್ ಅಂತ ಕರೀತಾ ಇದ್ದೀವಿ ಹೌದಾ. ಅಂದರೆ ಎರಡು ರೇಡಿಯಸ್ಗಳನ್ನು ನಾವು ಡ್ರಾ ಮಾಡಿದರೆ ನಮಗೆ ಸೆಕ್ಟರ್ ಸಿಗ್ತಾ ಇದೆ. ಅಂದರೆ ಯಾವ ಸರ್ಕಲ್ ಎರಡು ಪಾರ್ಟಲ್ಲಿ ಡಿವೈಡ್ ಆಗ್ತಾ ಇದೆ ಹೌದಾ. ಇಲ್ಲಿ ನೋಡಿ, ಇದು ಒಂದು ಸೆಕ್ಟರ್ ಇದೆ. ಈ ಅನ್ಕಲರ್ಡ್ ಪಾರ್ಟ್ ಕೂಡ ಒಂದು ಸೆಕ್ಟರ್ ಇದೆ. ಕಲರ್ಡ್ ಪಾರ್ಟ್ ಕೂಡ ಒಂದು ಸೆಕ್ಟರ್ ಇದೆ, ಅನ್ಕಲರ್ಡ್ ಪಾರ್ಟ್ ಕೂಡ ಒಂದು ಸೆಕ್ಟರ್ ಇದೆ. ಇವೆರಡರಲ್ಲಿ ಯಾವುದು ದೊಡ್ಡದಾಗಿದೆ? ಅನ್ಕಲರ್ಡ್ ಪಾರ್ಟ್ ಜಾಸ್ತಿ ಏರಿಯಾವನ್ನು ಹೊಂದಿದೆ. ಹೀಗಾಗಿ ಇದನ್ನು ನಾವು ಮೇಜರ್ ಸೆಕ್ಟರ್ ಅಂತ ಕರಿತಾ ಇದ್ದೀವಿ. ಇದನ್ನು ನಾವು ಮೈನರ್ ಸೆಕ್ಟರ್ ಅಂತ ಕರಿತಾ ಇದ್ದೀವಿ ಹೌದಾ. ಈ ಚಿಕ್ಕ ಭಾಗವನ್ನು ಮೈನರ್ ಸೆಕ್ಟರ್ ಅಂತ ಕರಿತಾ ಇದ್ದೀವಿ, ದೊಡ್ಡ ಭಾಗವನ್ನು ಮೇಜರ್ ಸೆಕ್ಟರ್ ಅಂತ ಕರೀತಾ ಇದ್ದೀವಿ. ಓಕೆ, ಈಗ ಇವುಗಳ ಒಂದು ಏರಿಯಾವನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಹೌದಾ. ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏರಿಯಾವನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. ಓಕೆ, ನಮಗೆ ನಾನು ಬೇಸಿಕ್ಕಿಗೆ ಬರ್ತಾ ಇದ್ದೀನಿ. ನಮಗೆ ಈಗಾಗಲೇ ಗೊತ್ತಿದೆ ಏರಿಯಾ ಆಫ್ ದ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಏನಿದೆ? ಪೈ ಆರ್ ಸ್ಕ್ವಯರ್ ಇದೆ ಹೌದಲ್ಲೋ. ಏರಿಯಾ ಆಫ್ ಸರ್ಕಲ್ ಈಸ್ ಪೈ ಆರ್ ಸ್ಕ್ವಯರ್. ಈ ಏರಿಯಾ ಆಫ್ ಸರ್ಕಲ್ ಈಸ್ ಪೈ ಆರ್ ಸ್ಕ್ವಯರ್ ಇದ್ದರೆ ನಾನೇನು ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಡಯಾಮೀಟರನ್ನು ಡ್ರಾ ಮಾಡ್ತಾ ಇದ್ದೀನಿ. ಬಿ ಇಂದ ಸಿವರೆಗೆ ಒಂದು ಲೈನನ್ನು ಎಳೆದಿದ್ದೆ ಡಯಾಮೀಟರ್. ಅಂದರೆ ಈಗ ನಾನು ಈ ಕಲರ್ಡ್ ಪಾರ್ಟ್ನ ಏರಿಯಾವನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅತ್ಯಂತ ಸರಳವಾಗಿ ಹೇಳ್ಬೋದಲ್ಲ, ಹೌದಲ್ಲ. ಓಕೆ, ಈಗ ಅರ್ಧ ಅರ್ಧ ಆಯಿತು. ಡಯಾಮೀಟರನ್ನು ಡ್ರಾ ಮಾಡಿದರೆ ಸರ್ಕಲ್ ಅರ್ಧ ಅರ್ಧ ಆಯಿತು. ದಾಟ್ ಈಕ್ವಲ್ಸ್ ಟು ಹಾಫ್ ಆಫ್ ದ ಏರಿಯಾ ಆಫ್ ದ ಸರ್ಕಲ್, ಅಂದರೆ ಪೈ ಆರ್ ಸ್ಕ್ವಯರ್ ಅಂತ ಹೇಳ್ತಾ ಇದ್ದೀರಿ. ಹೌದು, ಆದರೆ ಆಮೇಲೆ ಹೌದಾ, ಈ ಇನ್ನೊಂದು ಸರ್ಕಲ್ನಲ್ಲಿ ನಾನು 1/4 ಪಾರ್ಟ್ಗಳನ್ನು ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಹೌದಾ, 1/4 ಪಾರ್ಟ್. ಸೊ ಈಗ ನಾನು ಈ ರೆಡ್ ಕಲರ್ ಅಂತ ಏನು ಮಾಡ್ತಾ ಇದ್ದೀನಿ ಅದರದ್ದು ಏರಿಯಾ ಬೇಕಾಗಿದೆ. ಏನು ಮಾಡ್ತೀರಿ? ಸೊ ಏರಿಯಾ ಈಸ್ ಈಕ್ವಲ್ಸ್ ಟು 1/4 ಆಫ್ ದ ಏರಿಯಾ ಆಫ್ ಸರ್ಕಲ್. 1/4 ಆಫ್ ಏರಿಯಾ ಆಫ್ ಸರ್ಕಲ್ ಏನಿದೆ? ಪೈ ಆರ್ ಸ್ಕ್ವಯರ್ ಇದೆ ಹೌದಾ. 1/4 ಆಫ್ ಪೈ ಆರ್ ಸ್ಕ್ವಯರ್ ಇದೆ ಹೌದಲ್ಲ. ಓಕೆ, 1/4 ಆಫ್ ಪೈ ಆರ್ ಸ್ಕ್ವಯರ್ ಹೇಗೆ ಬಂತು? ಈ ಟೋಟಲ್ ಏರಿಯಾಗೆ 4 ಪಾರ್ಟಲ್ಲಿ ಡಿವೈಡ್ ಮಾಡ್ತಾ ಇದ್ದೀರಾ. ಹೌದು. ಸೊ ಆ ಒಂದು ಸೆಕ್ಟರ್ ಆ ಟೋಟಲ್ ಏರಿಯಾನ ಎಷ್ಟು ಪಾರ್ಟಲ್ಲಿ ಡಿವೈಡ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೊಂದು ಸರಳವಾಗಿ ಫಾರ್ಮುಲಾವನ್ನು ಫೈಂಡ್ ಮಾಡ್ತಾ ಇದ್ದೀವಿ. ಯಾವ ರೀತಿ? ಈಗ ನೀವೇ ಹೇಳಿದ್ರಲ್ಲ, ಒಂದು ಡಯಾಮೀಟರ್ನ ನಾನು ಡ್ರಾ ಮಾಡಿದರೆ ಈ ಸರ್ಕಲ್ ಏನಾಯಿತು? ಹಾಫ್ ಆಗಿಬಿಡ್ತು ಹೌದಾ. ಹಾಫ್ ಆಗಿಬಿಡ್ತು ಅಂದರೆ ಹಾಫ್ ಆಫ್ ದ ಸರ್ಕಲ್, ದಟ್ ಈಸ್ ಇದರ ಏರಿಯಾವನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಿದ್ದೀವಿ ನಾನು? ಹಾಫ್ ಆಫ್ ದ ಪೈ ಆರ್ ಸ್ಕ್ವಯರ್ ಅಂತ ಹೇಳಿದ್ವಿ. ಹಾಫ್ ಆಫ್ ದ ಪೈ ಆರ್ ಸ್ಕ್ವಯರ್. ಹಾಗಾದರೆ ಈ ಸೆಕ್ಟರ್ ಎಷ್ಟು ಆ್ಯಂಗಲನ್ನು ಹೊಂದಿದೆ ಅಂತಕ್ಕಂಥದ್ದು ನಾವು ಕಂಡುಕೊಂಡ್ರೆ ನಮಗೆ ಈ ಸೆಕ್ಟರ್ನಿಂದ ಆಗಿರ್ತಕ್ಕಂಥ ಒಂದು ಏರಿಯಾವನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಫಾರ್ಮುಲಾವನ್ನು ಯಾವ ರೀತಿಯಾಗಿ ನಾವು ವಿವರಿಸ್ಬೋದು ಅಂದರೆ, ಇಲ್ಲಿ ಒಂದು ಡಯಾಮೀಟರ್ ಎಳೆದಿದ್ದೀನಿ. ಅಂದರೆ ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಏರಿಯಾ ಆ್ಯಂಗಲ್ನಲ್ಲಿ ಯಾವ ರೀತಿ ಹೇಳ್ಬೋದು? ಈ ಟೋಟಲ್ ಏರಿಯಾ ಅದನ್ನು ರೇಷುನಲ್ಲಿ ಬರಿಬೇಕಾದ್ರೆ ಟೋಟಲ್ ಏರಿಯಾನ ರೇಷು ಎಷ್ಟಿದೆ? 360 ಡಿಗ್ರಿ ಇದೆ. ಇಲ್ಲಿ ಕಲರ್ಡ್ ಪಾರ್ಟ್ ಏನು ಕೊಟ್ಟಿದ್ದೀವಿ, ಈಗ ನಾನು ಕಲರ್ ಏನು ಮಾಡ್ತಾ ಇದ್ದೀನಿ, ಆ ಪಾರ್ಟ್ನ ಏರಿಯಾ ಏನಿದೆ 180 ಡಿಗ್ರಿ ಇದೆ. ಯಾಕಂದರೆ ಹಾಫ್ ಆಗಿದೆ. ಅಂದರೆ 180 ಆಫ್ ಇನ್ 180 ಡಿವೈಡೆಡ್ ಬೈ 360 ಇದೆ ಈ ಏರಿಯಾ ಹೌದಾ. ಈ ಕಲರ್ಡ್ ಪಾರ್ಟ್ ಏರಿಯಾ ಎಷ್ಟಿದೆಪ್ಪ ಅಂತಂದರೆ 180 ಡಿವೈಡೆಡ್ ಬೈ 360 ಡಿಗ್ರಿ ಇದೆ. ಸೊ ಅಷ್ಟು ಹಾಫ್ ಅಂತಲೇ ಹೇಳ್ಬೋದಲ್ಲ, 1/2. ಸೊ ದೇರ್ ಫಾರ್ 1/2 ಆಫ್ ಪೈ ಆರ್ ಸ್ಕ್ವಯರ್ ಅಂತ ಹೇಳ್ತಾ ಇದ್ದೀವಿ. ಸೊ ಒಂದು ವೇಳೆ ಇಲ್ಲಿ ನಾವು ಏನು ನೋಡಿದ್ವಿ, ಇನ್ನೊಂದು ಪಾರ್ಟು ಈ ಹಾಫ್ ಇರೋ ಬದಲು ನಮಗೆ ಓನ್ಲಿ 1/4 ಪಾರ್ಟ್ ಇದ್ದರೆ, ಈಗ ನಾನು ಇದನ್ನು
4 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೆ. ಆ 4 ಪಾರ್ಟಲ್ಲಿ ಒಂದು ಪಾರ್ಟನ್ನು ಕಲರ್ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡ್ರೆ ಈ 1/4 ಪಾರ್ಟ್ ಅಂದರೆ 90 ಡಿಗ್ರಿ, 1/4 ಪಾರ್ಟ್ ಆಫ್ ಟೋಟಲ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವಯರ್. ಹೌದಲ್ಲ? ಅಂದರೆ ಇದು ಏನಾಗಿರ್ತಾ ಇದೆ, ಈ ಒಂದು ಪಾರ್ಟ್ ಯಾವ ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ತಾ ಇದೆ ಅನ್ನೋದನ್ನು ನಮಗೆ ತಿಳಿಸ್ತಾ ಇದೆ. ಈ ಆ್ಯಂಗಲ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ಟೋಟಲ್ ಆ್ಯಂಗಲ್ಗೆ ಯಾವ ಒಂದು ರೇಷುನಲ್ಲಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಆ ಒಂದು ರೇಷುವನ್ನು ನಾವು ಈ ಏರಿಯಾ ಫಾರ್ಮುಲಾ ಜೊತೆಗೆ ಇಂಟು ಮಾಡಿದರೆ ಸಾಕು, ನಮಗೆ ಈ ಕಲರ್ಡ್ ಪಾರ್ಟ್ ಯಾವುದೇ ಒಂದು ಸೆಕ್ಟರ್ಗಳ ಏರಿಯಾ ಸಿಗ್ತಾ ಇದೆ, ಯಾವುದೇ ಒಂದು ಸೆಕ್ಟರ್ಗಳ ಏರಿಯಾ ಸಿಗ್ತಾ ಇದೆ. ಓಕೆ, ಈಗ ನಾವು ಫಾರ್ಮುಲಾಗೆ ಬರೋಣ. ಯಾವ ರೀತಿ? ಇಲ್ಲಿ ಸೆಕ್ಟರ್ ಕೊಟ್ಟಿದ್ದಾರೆ, ಇದು ಚಿಕ್ಕದಾಗಿರ್ತಕ್ಕಂಥ ಸೆಕ್ಟರ್ ಆಗಿದೆಯಲ್ಲ, ಮೈನರ್ ಸೆಕ್ಟರ್ ಅಂತ ನಾವು ಕರೀತಾ ಇದ್ದೀವಿ. ಈ ಒಂದು ಮೈನರ್ ಸೆಕ್ಟರ್ನಲ್ಲಿ ಆ್ಯಂಗಲ್ ಏನಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ಯಾವುದೇ ಆ್ಯಂಗಲ್ ಇರ್ಬೋದಲ್ಲ ಅದು. ಹಾಗಾಗಿ ಇದನ್ನು ನಾವು ಏನಂತ ತಿಳ್ಕೊಳ್ಳೋಣ, ಟೀಟಾ ಅಂತ ತಿಳ್ಕೊಳ್ಳೋಣ. ಈ ಟೀಟಾನ ಆ್ಯಂಗಲ್ ಹೊಂದಿರತಕ್ಕಂಥ ಸೆಕ್ಟರ್ ಅಂದರೆ ಟೀಟಾ ಅಂದರೆ ಡಿಗ್ರಿ. ಸೊ ಈ ಟೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವಯರ್. ಒಂದು ವೇಳೆ ಟೀಟಾ 180 ಡಿಗ್ರಿ ಆಗಿದ್ದರೆ ಹಾಫ್ ಪಾರ್ಟ್ ಆಗುತ್ತಾ, 360 ಇಂಟು ಪೈ ಆರ್ ಸ್ಕ್ವಯರ್. ನೋಡಿ, 180 ಡಿವೈಡೆಡ್ ಬೈ 360 ಇಸ್ 1/2 ಆಫ್ ಪೈ ಆರ್ ಸ್ಕ್ವಯರ್. ಹೌದಲ್ಲ? ಈಗಲೇ ನಾವು ಮೊದಲು ಕಂಡುಕೊಂಡಿದ್ವಿ. ಹಾಗಾಗಿ ಯಾವುದೇ ಒಂದು ಸೆಕ್ಟರ್ನ ಏರಿಯಾ ಫೈಂಡ್ ಮಾಡ್ತಕ್ಕಂಥ ಫಾರ್ಮುಲಾ ಅತ್ಯಂತ ಸರಳವಾಗಿ ನಮಗೆ ತಿಳಿದುಬಿಡ್ತು. ಹೌದಾ? ಇದು ಯಾವಾಗಲೂ ನೆನಪಿರ್ತಾ ಇದೆ. ಏನಿದು ನೆನಪಿಟ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇಟ್ ಈಸ್ ಅ ರೇಷು ಇನ್ ವಿಚ್ ದ ಸೆಕ್ಟರ್ ಈಸ್ ಡಿವೈಡಿಂಗ್ ದ ಸರ್ಕಲ್. ಹೌದಾ? ಆ ಸೆಕ್ಟರು ಆ ಸರ್ಕಲನ್ನು ಯಾವ ರೇಷನಲ್ಲಿ ಡಿವೈಡ್ ಆದರೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದೆ. ದಟ್ ಈಸ್ ಟೀಟಾ ಡಿವೈಡೆಡ್ ಬೈ 360. ಆ 360 ಆ್ಯಂಗಲ್ನಲ್ಲಿ ಎಷ್ಟು ಪ್ರಮಾಣದ ಆ್ಯಂಗಲ್ ಈ ಸೆಕ್ಟರ್ ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ 360 ಡಿವೈಡೆಡ್ ಬೈ ನಮಗೆ ಟೀಟಾ ಡಿವೈಡೆಡ್ ಬೈ 360 ತಿಳಿಸ್ತಾ ಇದೆ. ಅದೇ ರೀತಿ ಲೆಂತ್ ಆಫ್ ದ ಆರ್ಕ್ ನೋಡಿ, ಪೆರಿಮೀಟರ್ ಫಾರ್ಮುಲಾನು ಕೂಡ ನಮಗೆ ಗೊತ್ತಿದೆ. ಪೆರಿಮೀಟರ್ ಆಫ್ ಸರ್ಕಲ್ ಏನಿದೆ, 2πr ಇದೆ. ಹೌದಲ್ಲ? 2πr ಈಸ್ ಅ ಪೆರಿಮೀಟರ್ ಆಫ್ ದ ಸರ್ಕಲ್ ಇದೆ. ಪೆರಿಮೀಟರ್ ಅಂದರೆ ಈ ಒಂದು ಪಾಯಿಂಟಿಂದ ಈ ಸರ್ಕಲ್ ಟೋಟಲ್ ಲೆಂತ್ ಎಷ್ಟಾಗ್ತಾ ಇದೆ ಅದನ್ನು, ಆ ಒಂದು ಲೆಂತನ್ನು ನಾವು ಪೆರಿಮೀಟರ್ ಅಂತ ಕರೀತಾ ಇದ್ದೀವಿ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲನ್ನು ಪೆರಿಮೀಟರ್ ಆಫ್ ದ ಸರ್ಕಲ್ ಅಂತ ಕರೀತಾ ಇದ್ದೀವಿ. ಹೌದಲ್ಲ? ಓಕೆ, ಈಗ ಈ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಏನು ಹೊಂದಿದೆಯಲ್ಲ ಈ ಒಂದು ಪೆರಿಮೀಟರು, ಇದನ್ನು ನಾವು ಯಾವ ರೀತಿ ಫೈಂಡ್ ಮಾಡ್ಬೋದು? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಅಲ್ಲಾದರೆ ನನಗೆ ಈಗ ಏನು ಫೈಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾನು ಇಷ್ಟು ಲೆಂತ್ ಮಾತ್ರ ಫೈಂಡ್ ಮಾಡಬೇಕಾಗಿದೆ, ಎ ಇಂದ ಬಿ ವರೆಗೆ. ಸ್ಟೇಟ್ ಇತ್ತು ಅಂದರೆ ನಾನು ಸ್ಕೇಲಿಂದ ಮೆಜರ್ ಮಾಡ್ತಿದ್ದೆ. ಸ್ಟೇಟ್ ಇಲ್ಲ, ಏನು ಮಾಡೋದು? ಸೊ ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಸೇಮ್ ಈ ಹಿಂದೆ ಯಾವ ರೀತಿ ನಾವು ಏರಿಯಾ ಫಾರ್ಮುಲಾವನ್ನು ಫೈಂಡ್ ಮಾಡಿದ್ವೋ ಅದೇ ರೀತಿ. ಫಾರ್ ಎಕ್ಸಾಂಪಲ್, ನಾನು ಮತ್ತೆ ಡಯಾಮೀಟ್ರನ್ನು ತಗೋತಾ ಇದ್ದೀನಿ. ಯಾಕಂದರೆ ಈ ಡಯಾಮೀಟ್ರನ್ನು ಹಾಕಿದರೆ ಸರ್ಕಲ್ಲು ಈಕ್ವಲ್ 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಅದು ಏರಿಯಾ ಇರ್ಬೋದು, ಅದು ಪೆರಿಮೀಟರ್ ಇರ್ಬೋದು. ಅಂದರೆ ಇಲ್ಲಿ ಇದ್ರ ಲೆಂತನ್ನು ಹಾಫ್ ಆಫ್ ದ ಸರ್ಕಂಫರೆನ್ಸಲ್ಲಿ ಬಂತು. ಹಾಫ್ ಆಫ್ ದ ಸರ್ಕಂಫರೆನ್ಸ್ ಫಾರ್ಮುಲಾ ಏನಿದೆ, 2πr ಇದೆ. ಲೆಂತ್ ಆಫ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಇಸ್ 2πr. ದೇರ್ ಫಾರ್ ದಟ್ ಈಸ್ ಹಾಫ್ ಆಫ್ ದಿಸ್ ಸರ್ಕಲ್ ಅಂತಂದರೆ ಇಲ್ಲಿಂದ ಇಲ್ಲಿ. ಈ ಹಾಫ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಆ್ಯಂಗಲ್. ಹೌದಾ? ಇದನ್ನು ಹಾಫ್ ಅಂತಂದರೆ ಈ ಸರ್ಕಲ್ ಎಷ್ಟು ಈಕ್ವಲ್ ಪಾರ್ಟ್ಗಳಲ್ಲಿ ಡಿವೈಡ್ ಆಗಿದೆ ಆ ಒಂದು ಆರ್ಕ್ ಇರ್ಬೋದು. ಹೌದಾ? ಸೊ ಹಾಗಾಗಿ ಹಾಫ್ ಅಂದರೆ 180 ಡಿವೈಡೆಡ್ ಬೈ 360. ಸೊ ಹಾಗಾಗಿ ಇದು ಹಾಫ್ ಬರ್ತಾ ಇದೆ. ಒಂದು ವೇಳೆ ಇದೇ ಒಂದು ಸರ್ಕಲನ್ನು ನಾನು ಇನ್ನೂ ಒಂದು ಭಾಗದಲ್ಲಿ ಡಿವೈಡ್ ಮಾಡಿದ್ದೀನಿ ಅಂದರೆ ಇಷ್ಟನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಈಗ ಇಷ್ಟು ಲೆಂತ್ ಅಂದರೆ ಈ ಟೋಟಲ್ ಸರ್ಕಲ್ ಲೆಂತನ್ನು 1/4 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀವಿ ಅಂತ ಹೇಳ್ಕೊಟ್ರು. ಅಂದರೆ ಆ ಲೆಂತನ್ನು ಕೂಡ ನಾವೇನು ಮಾಡಬೇಕು, 1/4 ಡಿವೈಡ್ ಮಾಡಬೇಕು. ದಟ್ ಈಸ್ 1/4 ಆಫ್ 2πr.
ಅಂದರೆ ನಮಗೇನು ಸಿಗ್ತಾ ಇದೆ ನೋಡಿ ಈಗ. ಸೊ ಈ 1/4 ಅನ್ನೋದು ಏನಿದೆ, ದಟ್ ಈಸ್ 90 ಡಿಗ್ರಿ ಆಫ್ 360, ದಟ್ ಈಸ್ 2πr. ಲೆಂತ್ ಆಫ್ ದ ಆರ್ಕ್ನ ಫಾರ್ಮುಲಾ ಯಾವ ರೀತಿ ಇರ್ತಾ ಇದೆ, ಇಷ್ಟೇ ಬೇಕಾದರೆ ಟೀಟಾ, ಯಾಕಂದರೆ ಈಗ ಹೇಳಿದ್ವಿ ನಾವು ಈ ಒಂದು ಆ್ಯಂಗಲ್ ನಮ್ಗೆ ಗೊತ್ತಿಲ್ಲ ಅಂದರೆ ಟೀಟಾ ಅಂತ ತಗೊಳ್ತಾ ಇದ್ದೀನಿ ನಾನು. ಟೀಟಾ ಡಿವೈಡೆಡ್ ಬೈ 360, ಇದು ಎಷ್ಟು ಪಾರ್ಟಲ್ಲಿ ಈ ಒಂದು ಸರ್ಕಲ್ನ ಯಾವ ರೇಷು ಇದು ಆಗಿದೆ ಅಂತಕ್ಕಂಥದ್ದನ್ನು ಫೈಂಡ್ ಮಾಡಿದರೆ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr. ಹೌದಾ? ಸೊ ಆಗ ನನಗೆ ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸೆಕ್ಟರ್ ಸಿಗ್ತಾ ಇದೆ. ಏನು ಸಿಗ್ತಾ ಇದೆ ನೋಡಿ, ಈ ಒಂದು ಪೋರ್ಷನ್ನ ಲೆಂತ್ ಸಿಗ್ತಾ ಇದೆ. ಇಲ್ಲಿಂದ ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಇರ್ತಕ್ಕಂಥ ಒಂದು ಲೆಂತ್ ಆಫ್ ಎನ್ ಆರ್ಕ್ ಸಿಗ್ತಾ ಇದೆ. ಹೌದಾ? ಅಂದರೆ ಆ ಲೆಂತ್ ಆಫ್ ಎನ್ ಆರ್ಕನ್ನು ಫೈಂಡ್ ಔಟ್ ಮಾಡ್ತಕ್ಕಂಥ ಫಾರ್ಮುಲಾ ಯಾವುದು, ಟೀಟಾ ಡಿವೈಡೆಡ್ ಬೈ 360 ಇಂಟು 2πr. ಅಂದರೆ ನಮಗೆ ಇಲ್ಲಿ ಟೀಟಾ ಎಷ್ಟು ಅಂತ ಗೊತ್ತಿರಬೇಕು, ಮತ್ತು ರೇಡಿಯಸ್ ಆಫ್ ದ ಸರ್ಕಲ್ ಗೊತ್ತಿದ್ದರೆ ಆ ಒಂದು ಟೀಟಾ ಮತ್ತು ರೇಡಿಯಸ್ ಆಫ್ ದ ಸರ್ಕಲ್ನ ಸಹಾಯದಿಂದ ನಾವು ಇಲ್ಲಿ ಏರಿಯಾ ಫೈಂಡ್ ಔಟ್ ಮಾಡ್ಬೋದು ಮತ್ತು ಪೆರಿಮೀಟ್ರನ್ನು ಫೈಂಡ್ ಔಟ್ ಮಾಡ್ಬೋದು. ಏರಿಯಾಗೆ ನಾವು ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಟೀಟಾ ಡಿವೈಡೆಡ್ ಬೈ 360 ಇಂಟು πr². ಹೌದಾ? ಏರಿಯಾ ಆಫ್ ದ ಸೆಕ್ಟರ್, ಲೆಂತ್ ಆಫ್ ಎನ್ ಆರ್ಕ್ ಆಫ್ ಅ ಸೆಕ್ಟರ್ ಈಸ್ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr. ಹೌದಾ? ಮುಂದಿನ ವಿಡಿಯೋನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಆನಂತರದಲ್ಲಿ ನಾವು ಈ ಒಂದು ಸೆಗ್ಮೆಂಟ್ನ ಏರಿಯಾವನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ವಿವರಣೆ ಕೊಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ.